ದಿನ ನಾನು ಸೂಪರ್ ಆಗಿದ್ದೀನಿ. ನಾಳೆ ಅಣ್ಣನ ಮದುವೆ ಉಂಟು, ಹಾಗೆ ಇವತ್ತು ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೇನೆ. ಫುಲ್ ಗೌಜಿ, ಇವತ್ತು ಫುಲ್ ಅಂದರೆ ಫುಲ್ ಗೌಜಿ ಉಂಟು. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ನಾನು ಹೇಗೆ ಕಾಣ್ತಾ ಇದ್ದೀನಿ ನೋಡಿ. ಇದೆಲ್ಲ ನೀನು ನೈಟ್ ಕೂತ್ಕೊಂಡು ಮೆಹಂದಿ ಹಚ್ಚಿದೆ. ಈ ಕೈಗೆ ಹಚ್ಚಬೇಕಂತ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದಾದರೆ ಟೈಮ್ ಇದ್ದರೆ ಹಚ್ಚೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಇದು ಹೇಗಾಗಿದೆ ನೋಡಿ. ನನ್ನ ರೂಮೇಟ್ ಹಚ್ಚಿದೆ ಆಯಿತಾ. ಹಾಗೆ ಇವಾಗ 10:30ಗೆ ಎಲ್ಲ ಹೊರಡೋದು ಮಾರ್ನಿಂಗ್. ಅಮ್ಮನವ್ರು ಕೂಡ ಅಲ್ಲಿ ಹೊರಟಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗ್ತಾ ಮಾತಾಡುವ ಅಣ್ಣ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನಂತೆ. ಸೊ ಇಲ್ಲಿಂದ ಡೈರೆಕ್ಟ್ ಬಸ್ಸಲ್ಲಿ ಕಲ್ಲಡ್ಕದಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಹೋಗಿ ಆಮೇಲೆ ಅಣ್ಣ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಅವ್ನು ಸಿಕ್ಕಾದ್ಮೇಲೆ ನಾನು ಮಾತಾಡ್ತೀನಿ. ಬಾಯ್. ಅದೇ ಸೂರಳ್ಳಿಕ್ಕಿಂತ ಮುಂಚೆ ಹಸ್ವಾಯ್ತು ಅಂತ ಹೇಳಿ ಬಚ್ಚಂಗಾಯಿ ತಿಂದಿದ್ದೀನಿ. ನಿಮಗೆ ಬೇಕಾ ಬಚ್ಚಂಗಾಯಿ? ಬೇಕಾ 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 ಗೈಸ್, ನಾವು ಕಲ್ಲಡ್ಕಕ್ಕೆ ಬಂದ್ವಿ. ನಾವು ಆಗಲೇ ಬಂದ್ವಿ, ಕೆಲವೊಂದೆಲ್ಲ ಐಟಮ್ಸ್ ತಗೊಳ್ಳಿಕ್ಕಿತ್ತು. ಹಾಗೆ ಅದೆಲ್ಲ ತಗೊಂಡು ಬರುವಾಗ ಎಷ್ಟು ಹೊತ್ತಾಯಿತು. ಈಗ ಆಟೋದಲ್ಲಿ ಕೂತಿದ್ದೇನೆ. ಸೆಕೆ ಅಂತ ಹೇಳಿದರೆ ಎಂಥ ಸೆಕೆ ಗೊತ್ತಾ? ಅಲ್ಲಿ 2 ಜನ ಇದ್ರು, ಅವ್ರು ಹಾಕೊಂಡ್ಬಿಟ್ಟು ಕೊಡು ಕುಲ್ಫಿ ಕೊಡು. ಇಷ್ಟು ಬಿಟ್ಟೆ ಕುಲ್ಫಿ. ಅಕ್ಕನ ಎಂಜಲು ತಿನ್ಲಿಕ್ಕೆ ಅವಳಿಗೆ ಹೇಸಿಗಂತೆ. ಕೊಡು ಕೊಡೆ. ಕೊಡೆಲೇ ಹುಚ್ಚಿ. ಹಂಗೆ ಅವಳಿಗೆ ಖರ್ಚಿದ ಸಹ ತಪ್ಪು. ಅಚ್ಚನ ಉಂಟು ಬೇಗ ನುಂಗುದಿತ್ತ. ಓಕೆ ಬೇಗ ನುಂಗುಂದ ಬೈತಾಳೆ ಹುಚ್ಚಿ. ಹಾಗೆ ಇದರಲ್ಲಿ ಆಟೋದಲ್ಲಿ ಕೂತಿದ್ದೇವೆ. ಇನ್ನು ಅಲ್ಲಿಗೆ ಹೋಗುದು. ಎಲ್ಲ ಹೋಗ್ತಾ ಇದ್ದಾರೆ. ಅಜ್ಜಿ ಮನೆಯಿಂದ ಎಲ್ಲ ಹೋದ್ರು. ಹಾಗೆ ಒಬ್ರೊಬ್ರೆ ಹೋಗ್ತಾ ಇದ್ದೀವಿ. ನಾವು ಬೇಗ ಬಂದವರು ನಾವು ಈಗ ಲಾಸ್ಟ್ ಆಗ್ತಿದ್ದೇವೆ. ಅವರಲ್ಲಿ ನಾನು ಬೇಗ ಹೊರಟಿದ್ದೆ, ಇವ್ರು ಮತ್ತೆ ಹೊರಟದು. ಬಟ್ ಅಲ್ಲಿ ನಮ್ಮದು ಬಸ್ ಸರಿ ಇಲ್ಲದ ಕಾರಣ ನಾನು ಬರುವಾಗ ಲೇಟ್ ಆಯಿತು. ಅವ್ರು ಬೇಗ ಬಂದರು. ಹಾಗೆ ಒಟ್ಟಿಗೆ ಸಿಕ್ಕಿದ್ವಿ. ಮತ್ತೆ ಒಟ್ಟಿಗೆ ಹೋಗ್ಬೇಕು. ಗೈಸ್, ನಾವು ರೀಚ್ ಆದ್ವಿ. ಇದು ನನ್ನ ಅಜ್ಜ, ಅಮ್ಮಂದ ಅಪ್ಪ. ಅಮ್ಮ ನನ್ನ ಕೈಲಿ ರಾಶಿ ನೋಡು. ನನ್ನ ಕೈಲಿ ನಂದು ಕಾಣೋದೇ ಇಲ್ಲ. ಅಜ್ಜಪ್ಪನ ನಮ್ಮದು. Yes guys, we are reached. ಏನಮೃತ? ನಾವು ಒಳಗಡೆ ಬಂದ್ವಿ. ಆದರೆ ಒಳಗಡೆ ನೋಡುವಾಗ ಫುಲ್ ಶಾಕ್. ನೋಡಿ, ಮದುವೆ ಮನೆ ಅಂತ ಹೇಳಿದ್ರೆ ಹೀಗೆ ಅಲ್ವಾ? ಒಮ್ಮೆ ನೋಡಿ, ಫುಲ್ ಇಲ್ಲಿ ನೋಡಿ, ಫುಲ್ ಆಗಿದೆ. ಇವಾಗ ಇನ್ನೂ ಸಹ ಬರ್ಲಿಕ್ಕಿದ್ದಾರೆ. ಇನ್ನು ಅಕ್ಕ ಬರ್ಲಿಕ್ಕಿದ್ದಾರೆ, ಅತ್ತೆಯವರು ಬರ್ಲಿಕ್ಕಿದ್ದಾರೆ. ಎಲ್ಲರೂ ಸೇರಿ ಆಗುವಾಗ ಬಡ್ಡಲ್ಲ ಇಡೀ ರೂಮ್ ಅದಕ್ಕೆ ಬೇಕಾಗ್ಬೋದು. ಸಣ್ಣ ರೂಮ್ ಫುಲ್ ಅದಕ್ಕೆ ಕವರ್ ಆಗ್ಬೋದು. ಫೋನಿನ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ದೆ, ಎಷ್ಟು ನನ್ನ ಫೋನಲ್ಲಿ ಫೋಟೋಸ್ ಉಂಟು, ಎಷ್ಟು ಡಿಲೀಟ್ ಮಾಡಿದ್ದು, ರಾಶಿ ಫೋಟೋಸ್ ಉಂಟು. ಅದನ್ನೊಂದು ನೋಡೋಕೆ ಆಯ್ತು, ಬೇಡ ಇದಿರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಇವಾಗ ಸ್ಟೋರೇಜ್ ಫುಲ್ ಆಗುವಷ್ಟು ಫೋಟೋಸ್ ಉಂಟು ಗೈಸ್. ಒಂದು 5 to 6 ಎಷ್ಟು ಜಾಸ್ತಿ ಇರ್ಬೋದು. ಹಾಗೆ ಇವತ್ತಂತೂ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡಲಿಕ್ಕಾದ್ರೂ ನನಗೆ ನನ್ನಲ್ಲಿ ಸ್ಟೋರೇಜ್ ಬೇಕು. ನೋಡಿ, ಬೆವರಿ ಸತ್ತೋಗಿದೆ. ನನ್ನ ಹೇರ್ ಎಲ್ಲ ಹೇಗಾಗಿದೆ ನೋಡಿ. ಮತ್ತೆ ಕೂಡ ನಾನು ಇದನ್ನು ಹೇರ್ ಬಿಟ್ಟಿದ್ದೆ ಅಲ್ವಾಗ, ಮತ್ತು ನಾನು ರಬ್ಬರ್ ಹಾಕಿಕೊಂಡು, ಅದು ಗೊತ್ತಾ. ಬನ್ನಿ ನಾವು ಮದುಮಗರನ್ನ ತೋರಿಸುವ, ಮತ್ತು ಹೇಗೆ ಆಗಿದೆ ಡೆಕೋರೇಷನ್ ಎಲ್ಲ ತೋರಿಸ್ತೇನೆ. ಬನ್ನಿ. ಬಬೇಕಾ? ಓ ಬಬೇಕಾ, ಇಲ್ಲೋಡ ತಿರ್ಗೆ ಬಿಟ್ಟು ಮಾರೈತಿ. ಓ ಹಾಂ, ಅದೊಂದು ದೊಣ್ಣೆ ಬಿತ್ತು. ಇವ್ರು ಕೆಲಸ ಶುರು ಮಾಡಿದ್ದು ಗೈಸ್. ಇದು ನೋಡಿ ಸ್ಟೇಜ್. ಇಲ್ಲೇನೋ ಬಂದಿದೆ, ಮೋಸ್ಟ್ಲಿ ಸೌಂಡ್ ಸಿಸ್ಟಮ್ ಆಗಿರ್ಬೋದು.
ಇದು ಡೆಕೋರೇಷನ್ ನೋಡಿ. ಹ್ಯಾಂಡ್ ಮೇಡ್ ಹ್ಯಾಂಡ್ ಮೇಡ್ ಎಂಥದ್ದು ಡೆಕೋರೇಷನ್ ಇವರು ಮಾಡಿದ್ದು. ನಮ್ಮದು ಊಟ ಆಯಿತು. ಊಟ ಆಗಿ ಇವಾಗ ಅಲ್ಲಿ ಸಿಕ್ಕಾಬಡೆ ಸೆಕೆ ಆಗ್ತಾ ಉಂಟು, ಹಾಗೆ ಮೇಲ್ಗಡೆ ಬಂದ್ವಿ. ಎಂತ ಹೇಳಿದರೆ ಇವಾಗ ಸಂಜೆ ಇವೆಂಟ್ ಉಂಟಾಯ್ತಾ, ಸೊ ವಿ ಆರ್ ಪ್ರಿಪೇರಿಂಗ್. ಇವರು ಸಾಂಗ್ ಹೇಳ್ತಾರಂತೆ, ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಹಾಗೆ ಹುಚ್ಚಿ ಹುಚ್ಚು ಥರ ಕಿರ್ಚೋದು ಹಾಗೆ. ಮತ್ತು ಡ್ಯಾನ್ಸ್ ಎಲ್ಲ ಉಂಟು ಅಂತ ಹೇಳಿದರು. ಸುಳ್ಳು ಹೇಳೋದು ಮಾರೆ, ಸುಮ್ಮನೆ ನಾನೆಲ್ಲ ರೆಡಿ ಮಾಡಿದ್ದು ಡ್ಯಾನ್ಸಿಗೆ, ಇವರದೆಲ್ಲ ಡ್ಯಾನ್ಸಿಗೆ ನಾನು ರೆಡಿ ಮಾಡಿದ್ದೆ. ಸುಮ್ಮನೆ ಹೇಳಿದ್ವರ ಕತ್ತೆಗಳು. ಹಾಗೇನು ಇವಳ ಅಕ್ಕ ಬರಬೇಕಷ್ಟೇ. ಅಕ್ಕ ಮೀನ್ಸ್ ದೊಡ್ಡಮ್ಮನ ಮಗಳು, ಅಂದರೆ ನನ್ನ ಅಕ್ಕನ ಮಗಳು ಬರಬೇಕಷ್ಟೇ. ಹಾಗೆ ಎಂತ ಹೇಳಿದರೆ, ನಾನೇನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಅಂತ ಯೋಚನೆ ಮಾಡಿದೆ, ಈ ಪಿಟ್ಟೆ ಬಂತು ಮರ್ತೋಯ್ತು. ಏನು ಫೊಗಾಟ್ ಸೆಕೆಗೆ ಅಂತೇಳಿ. ಎಂತ ಹೇಳಿದರೆ, ಇಲ್ಲಿ ಉಂಟಲ್ಲ ನಿಮಗೆ ಇಷ್ಟು ಚೂರು ಕೂಡ ನೆಟ್ವರ್ಕ್ ಸಿಗೋದಿಲ್ಲ, ಚೂರು ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಭವಿತಾ ಮಾತಾಡಬೇಡ, ಚೂರು ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಆಯಿತು. ಇಲ್ಲಿ ಬಂದರೆ ಫೋನ್ ಒಂದು ಸೈಡಲ್ಲಿ ಇಡಬೇಕಷ್ಟೇ. ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಹೇಗೆ ಗೊತ್ತಾ ನಿಮಗೆ, ಫುಲ್ ಈ ಸರೌಂಡಿಂಗ್ ವೆದರ್ಸ್, ಮತ್ತು ಕಸಿನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡಿಕೊಂಡು. ಇನ್ನೂ ಸಹ ಕಸಿನ್ಸ್ ಬರಲಿಕ್ಕೆ ಬಾಕಿ ಇದ್ದಾರೆ, ಇನ್ನಿಬ್ಬರು 3-4 ಜನ ಸುಮಾರೆಲ್ಲ ಬರಲಿಕ್ಕೆ ಬಾಕಿ ಇದ್ದಾರೆ. ಸೊ ಎಲ್ಲರೂ ಒಟ್ಟಾಗುವಾಗ ಒಂಥರ ಫುಲ್ ಜಾಲಿ ಅಲ್ಲ. ಹಾಗೆ ನಾನೀಗ ವ್ಲಾಗ್ ಮಾಡ್ತಾಯಿದ್ದೇನೆ ಅಂತೇಳಿ ಫೋನ್ ಯೂಸ್ ಮಾಡ್ತಿದ್ದೇನೆ, ಬಿಟ್ಟರೆ ಇಲ್ಲಿ ಫೋನ್ ಯೂಸೇ ಇಲ್ಲ. ಒಂದು ಕಡೆ ಇರ್ತೀವಿ, ಅಲ್ಲಿ ಸಹ ನಿಮಗೆ ನಾರ್ಮಲ್ ಕಾಲ್ ಕೂಡ ಬರೋದಿಲ್ಲ ಇಲ್ಲಿ ಅಂಥ ಸರೌಂಡಿಂಗ್. ಇಲ್ಲಿ ಮೇಲ್ಗಡೆ ಬಂದರೆ ಒಂದು ಸ್ವಲ್ಪ ಆದರೂ ನೆಟ್ವರ್ಕ್ ಸಿಗ್ತದೆ, ಅಂದರೆ ಕಾಲಿಗೆ ಮಾತ್ರ. ನಿಮಗೆ ಆನ್ಲೈನ್ ಬರ್ತೀನಿ ನಾನು, ನನಗೇನಾದರೂ ಎಮರ್ಜೆನ್ಸಿ ನೋಡಬೇಕು ಅಂತ ಹೇಳಿದರೆ ಇಲ್ಲಿ ಎಂತ ಆಗೋದಿಲ್ಲ. ಇಲ್ಲಿ ಸುತ್ತ ಹಾಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಅಂತೂ ಆಗೋದಿಲ್ಲ. ಈ ಮನೆ ಈ ಸರೌಂಡಿಂಗಲ್ಲಿ ಇಲ್ಲಿಷ್ಟು ಆಗೋದಿಲ್ಲ, ಅಲ್ಲೆಲ್ಲ ಸಿಗೋದಿಲ್ಲ, ತುಂಬ ಮೇಲೆ ಹೋಗಬೇಕು ಹಾಗೆ. ಬಟ್ ಒಂಥರ ಚೆಂದ ಆಗ್ತದೆ ಇಲ್ಲಿ. ನಿಮಗೆ ಒಬ್ಬರೊಬ್ಬರೇ ಬಂದರೆ ಸಿಕ್ಕಾಪಟ್ಟೆ ಉರು ಆಗ್ಬೋದು, ಬಟ್ ಈ ಥರ ಫಂಕ್ಷನ್ ಬೇರೆ, ಹಾಗಾಗಿ ಫುಲ್ಲು ಜಾಲಿ ಆಯ್ಸ್, ಸಿಕ್ಕಾಪಟ್ಟೆ ಜಾಲಿ. ಅಷ್ಟು ಪಕ್ಕ ಓಡಿದ ನೋಡಿ, ಎಷ್ಟು ಚಂದದ ಮಲ್ಲಿಗೆ ತಲೆಯಲ್ಲಿತ್ತು ನನ್ನದು. ನಾನು ಹೇಳಿದೆ ಅತ್ತಿಗೆಗೆ ಹೇಗೆ ನೋವಾಗದ ಹಾಗೆ ತೆಗಿತೆ ಹಾಗೆ ತಂಗಿ ಅಂತ ನೋಡ್ಕೊಳ್ಬೇಕು, ಹೂವಿನ ಹಾಗೆ ನೋಡ್ಕೊಳ್ಬೇಕು ಅಂತ. ಇನ್ನು ಸ್ವಲ್ಪ ದಿನ ಇನ್ನು ನಾಳೆ ಮದುವೆ ಆಗ್ತದೆ, ಆಮೇಲೆ ತಂಗಿಯನ್ನು ಹೇಗೆ ನೋಡ್ಕೊಳ್ತಾನೆ ಗೊತ್ತಿಲ್ಲ ಗಾಯಸ್. ಅವನು ಹೇಳುದು ಅತ್ತಿಗೆ ಸಹ ನೀನು ಸೊಂದೇನ, ನೀನು ನನಗಿಂತ ಜಾಸ್ತಿ ಅಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ ಎಲ್ಲ ಮದುವೆ ಆಗೋ ತನಕ ಮಾತ್ರ ಅಣ್ಣ, ನಾನು ಅಷ್ಟೇ, ನಂದು ಮದುವೆ ಆದ್ಮೇಲೆ ನನಗೆ ಗಂಡನೇ ಇಲ್ಲ, ಅಣ್ಣನಿಗಿಂತ ಜಾಸ್ತಿ ಗಂಡ ಅಂತ ಹೇಳಿದೆ. ಹಾಗೆ ಮಕ್ಕಳು ಮಾಡ್ತಾ ಇದ್ದೀವಿ. ಇದು ನೋಡಿ ತೋರಣ ಕಟ್ಟೋದು, ಇಲ್ಲಿ ನೋಡಿ ಇಲ್ಲಿ ಕಟ್ಟಿದ್ದಾರೆ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಹಾಗೆ ಇಲ್ಲೆಲ್ಲ ಕಟ್ತಾ ಇದ್ದಾರೆ ನೋಡಿ. ನಿಮ್ಮದು ಈ ಕಂಬ ಇದೆಯಲ್ಲ ಇದಕ್ಕೆ ನೋಡಿ, ಅಲ್ಲಿ ಸಾರಿ ಗೈಸ್ ನೋಡಿ ಇಲ್ಲಿ ಕಟ್ಟಿದ್ದು. ಈವ್ನಿಂಗ್ ಈವೆಂಟ್ ಮಾಡಲಿಕ್ಕೆ ಉಂಟು, ಹಾಗೆ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಉಂಟು ನೋಡಿ. ನಾನಿಷ್ಟು ಇವಾಗ ಒಂದು 6 ಸೀರೆ ಸೆಟ್ ಮಾಡಿದ್ದೇನೆ, ಅಲ್ಲಿ ಒಂದು ಎಕ್ಸ್ಟ್ರಾ ಸಾರಿ ಉಂಟು. ಸೊ ಒಂದು 6-7 ಸಾರಿ ಸೆಟ್ ಮಾಡಿದ್ದೇನೆ. ಬಾಯ್ಸಿಗೆ ಸೀರೆ ಉಡೋದು ಒಂದು ಗೇಮ್ ಆಡಿಸುವ ಅಂತ. ಸೊ ಕೆಲವೊಂದೆಲ್ಲ ಗೇಮ್ಸ್ ಪ್ಲ್ಯಾನ್ ಹಾಕಿದ್ದೆ, ಹೇಗೆ ಅದು ಆಗ್ತದೆ ಗೊತ್ತಿಲ್ಲ ನಮಗೆ, ಟೈಮ್ ಹೇಗೆ ಕವರ್ ಆಗ್ತದೆ ಅಂತ. ಯಾಕೆಂತ ಹೇಳಿದರೆ ಇಲ್ಲಿ ಒಂದು ಮಂದಿರ ಇದೆ, ಅಲ್ಲಿ ಭಜನೆ ಕಾರ್ಯಕ್ರಮ ಎಲ್ಲ ಉಂಟದ್ದು. ಸೊ ಅಲ್ಲೆಲ್ಲ ಆಗಿ ಇಲ್ಲಿ ಬರುವಾಗ ಇಲ್ಲಿ ಎಷ್ಟೊತ್ತು ಅಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಗೊತ್ತಿಲ್ಲ. ಹಾಗಾಗಿ ಒಂದು ಇಷ್ಟಿಷ್ಟು ಅಂತೊಂದು ಡಿವೈಡ್ ಮಾಡಿದ್ದೇನೆ. ಒಂದು ಸಣ್ಣ ಮಕ್ಕಳಿಗೆ, ಅದಾದಮೇಲೆ ಗರ್ಲ್ಸಿಗೆ, ಅದಾದಮೇಲೆ ಕಪಲ್ಸಿಗೆ, ಅದಾದಮೇಲೆ ವಿಮೆನ್ಸಿಗೆ, ಅದಾದಮೇಲೆ ಜೆಂಟ್ಸಿಗೆ ಅಂತ. ಸೊ ನೋಡುವ ಹೇಗೆ ಆಗ್ತದೆ ಅಂತ ಪ್ಲ್ಯಾನ್ ಪ್ರಕಾರ ಆದರೆ ಒಳ್ಳೆಯದು. ಹಾಗೆ ಅದು ನಡುವಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿತ್ತು, ಅವುಗಳು ಕಲ್ತಿಲ್ಲ ಅಂತೆ. ನಾವು ಸಾರಿಗೆ ಪಿನ್ ಇಡ್ತಿದ್ದೇವೆ ನೋಡಿ,
ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ನಾಳೆಗೆ. ಈಗ ಸ್ವಲ್ಪ ಪುರ್ಸೊತ್ತುಂಟು, ಆಮೇಲೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿದರೆ ಹಿಡೀಲಿಕ್ಕಾಗಲ್ಲ ಅಂತ ಹೇಳಿ ಇವಾಗೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಸಾರಿ ಸುಮಾರಿದೆ ಹಿಡೀಲಿಕ್ಕೆ, ಅಕ್ಕಂದು ಅಮ್ಮಂದು ಎಲ್ಲ. ಇವಳು ಡ್ರಾಪಿಂಗ್ ಮಾಡಿಸಿದಾಳೆ. ಹಾಗೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆ ಅದು ಅಡ್ರೆಸ್ ಇದು ಅಡ್ರೆಸ್ ಅಂತೆಲ್ಲ ಯೋಚನೆ ಮಾಡಿ ಲಾಸ್ಟಿಗೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ಹಾಕಿದ್ದೇನೆ. ಎಲ್ಲರೂ ಇವಾಗ ರೆಡಿ ಆಗ್ತಿದ್ದಾರೆ. ಒಂದು 7:30 8ಗೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ನೋಡುವ ಹೇಗೆ ಆಗ್ತದೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಸೋ ನರ್ವಸ್. ಭಯ ಆಗ್ತಾ ಉಂಟು. ಹಾಗೆ ಬನ್ನಿ ನಾವಿವಾಗ ಹೋಗುವ. ನಾವು ಅಲ್ಲೆಲ್ಲ ಎಂತ ಗೊತ್ತಾ, ಇವಾಗ ಹೇಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದಲ್ಲ, ಬಂದ ಗೆಸ್ಟ್ಗಳಿಗೆ ಎಳ್ಳು ಜ್ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಎಳ್ಳು ಜ್ಯೂಸ್ ಮಾಡೋ ಅಲ್ಲಿಗೆ. ನನಗೂ ಕುಡಿಬೇಕು, ಎಷ್ಟೋ ದಿನ ಆಯಿತು ಎಳ್ಳು ಜ್ಯೂಸ್ ಕುಡಿಯೋದು, ನನ್ನ ಫೇವ್ರೆಟ್ ಜ್ಯೂಸ್. ಹಾಗೆ ಬನ್ನಿ ಗೈಸ್, ನೋಡಿ ಎಳ್ಳು ಜ್ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ದು ಜೆಂಟ್ಸ್ ಗ್ಯಾಂಗ್. ಈ ಹುಡುಗ ಬಿಲ್ಡಪ್ ಕೊಡ್ಲಿಕ್ಕೆ ಕಾರ್ಡೆಲ್ಲ ಎಸ್ತಾ ಈಗೆಲ್ಲ ಕೆಳಗಡೆ ಬಿತ್ತು. ದಿಸ್ ಓ ಗೇಮ್ ಆಯ್ತಾ ಆಮೇ ಗೇಮಿಗೋಸ್ಕರ ಇದು. ಈ ಲೈಟ್ ಆನ್ ಮಾಡ್ಬೇಕಷ್ಟೆ. ನಾನು ಡ್ರೆಸ್ ಚೇಂಜ್ ಮಾಡಿದೆ. ಯಾಕೆ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಜಿಗ್ಗ ರೆಡಿ ಆಗುವ ಅಂತ ಹೇಳಿ. MC ಮಾಡೋದು ಸ್ವಲ್ಪ ಆದರೂ ಜಿಗ್ಗ ರೆಡಿ ಆಗಿದ್ರೆ ಹೇಗೆ ಅಲ್ವಾ. ಹಾಗೆ ನಾನು ಇವಾಗ ಹೀಗೆ ರೆಡಿ ಆಗಿದ್ದೀನಿ ನೋಡಿ. ಹಾಗೆ ಅಲ್ಲಿ ಮದುಮಗ ರೆಡಿ ಆಗ್ತಾ ಇದ್ದಾರೆ. ಇಲ್ಲ ನಾನು ತೋರಿಸೋದಿಲ್ಲ, ಆಮೇಲೆ ಅವನಿಗೆ ಶೈ ಆಗ್ತದೆ. ಶೈ ಅವ್ನು ರೆಡಿಯೆಲ್ಲ ಆದಮೇಲೆ ತೋರಿಸ್ತಾರೆ ನಿಮಗೆ. ವೈತು ಶೈ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗಾದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ. ನನಗೆ ನನ್ನ ಪದ್ಯ ಹೇಳಿದ್ದು ಕೇಳಿಲ್ಲ, ನನ್ನ ಫುಲ್ ಬ್ಲಶ್ ಆಗ್ತಿದ್ದಾನೆ. ಯಾಕೆ ಹೇಳಿ, ಅವನಿಗೆ ಇವತ್ತು ಮದರಂಗಿ ಅಲ್ಲ ಮದರಂಗಿ. ಅವನಿಗೆ ಒಂದು ಶರ್ಟ್ ಹಾಕೊಳ್ಳಿ, ಅವನಿಗೊಂದು ಶರ್ಟ್ ಹಾಕೊಳ್ಳಿ, ಮತ್ತೆ ನಿಮಗೆ ತೋರಿಸ್ತಾನೆ ಹೇಗೆ ಕಾಣ್ತಿದ್ದಾನೆ ಅಂತ. ವಾ ಪೊರ್ಲು ಯಾ ಭಯಂಕರ ಮಾರ್ರೆ. ಅತ್ತಿಗೆ ನೆನಪಾಗ್ತಿದ್ದಾರಂತೆ. ಅತ್ತಿಗೆಗೊಂದು ಸಾಂಗ್ ಡೆಡಿಕೇಟ್ ಮಾಡೋಣ. ಬಾರಿ ಖುಷಿ ಮಾರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕ ಬಂದ್ರೆ. ನೋಡ್ಬೇಕು ಇನ್ನೆಂತ ಬೈತಾರ ಇಲ್ವೇ ಅಂತ ನೋಡ್ಬೇಕು ಅಲ್ಲ ಅಣ್ಣ. ನನ್ನ ಅಣ್ಣ ಕುಡಿಯುವುದಿಲ್ಲ, ಒಳ್ಳೆ ಹುಡುಗವ. ಇಲ್ಲೆಲ್ಲ ರೆಡಿ ಆಗ್ತಾ ಉಂಟು, ಎಲ್ಲ ಸೇರಿದ್ದಾರೆ. ಇವಾಗ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಗಿ ಸ್ಟೇಜಿಗೆ ಹೋಗಿ. ನೇತಾಜಿ ಯಮುನಕ್ಕ, ಸುಂದರಿ ಅಕ್ಕ, ಸೆಂಟರ್ ಆಫ್ ಅಟ್ರಾಕ್ಷನ್ ಶ್ರೀಕಾಂತ್ ದಯಪಣ್ಣ 100ಕ್ಕೆ ಜಾಸ್ತಿ ಗರ್ಲ್ಸ್ ನಮ್ತಾರೆ ಗೊತ್ತುಂಟು. Wow. Excellent. Happy birthday, happy birthday, happy birthday to you. ಇಲ್ಲದಕ್ಕಲ ಬರಬಹುದು ಜಿಲ್ಲೆಯ ಮಾನವದಿಗೆ ಅದಿದೆ ವೇದಿಕೆ ಅಲಂಕರಿಸಲ್ಪಟ್ಟಿದೆ. ಆ ದೇವರನ್ನ